ವೇಷದ ರಾಜಕಾರಣ ಮಾಡಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇರೆ ಸಣ್ಣ ಹುಡುಗನ ಕೇಳಿ, ನಾನು ವಿರುದ್ಧ ನಿಂತ್ಕೊಂಡಿರೋದನ್ನ ಕೇಳಿ, ದಿಲೀಪನ್ನೇ ಹೋಗಿ ಕೇಳಿ. ನಾನೇನಾರು ದ್ವೇಷದ ರಾಜಕೀಯ ಯಾವತ್ತಾನ ಮಾಡಿದಿನ? ಇಂಥ ಸಿಲ್ಲಿ ಹೇಳೋನೆಲ್ಲ ಹನಿ ಟ್ರಾಪು ಇವೆಲ್ಲ ನಮಗೆ ಗೊತ್ತೇ ಇಲ್ಲ. ಇವು ಇಲ್ಲಿ ಎಲ್ಲೆಲ್ಲೆಲ್ಲೋ ಹೋಗಿರ್ತಾವೆ ಜೀವನ ಮಾಡೋಕ್ಕೆ, ಬಂದ್ಬಿಡ್ತಾವೆ ಕಾಸು ಮಾಡ್ಕೊಂಡು, ಏನೇನೋ ಹೇಳ್ತಾವೆ, ಕತೆ ಕಟ್ತವೆ. ಇವೆಲ್ಲ ನಡೀತಾವ ಜೀವನದಲ್ಲಿ. ಇವೆಲ್ಲ ನಾವು ನೋಡ್ರಿ, ಯಾರು ಪ್ರಾಮಾಣಿಕವಾಗಿ ನೇರವಾಗಿ ರಾಜಕೀಯ ಮಾಡ್ತಾರೋ ಅದೇ ಉಳ್ಕೊಳ್ಳೋದು. ಇದರಿಂದ ನಾನು ಅಧಿಕಾರ ಗಳಿಸ್ತೀನಿ ಅಂತ ಅಂದ್ಬಿಟ್ರೆ ಅದು ಭ್ರಮೆ ಅವ್ರದ್ದು. ಯಾವನ ಮೇಲೋ ಏನೋ ಅಪಾದನೆ ಮಾಡಿಬಿಟ್ಟು ಹನಿ ಡ್ರಾಪ್ ಅಪಾದನೆ ಮಾಡಿ ಮತ್ತೊಂದು ಮಾಡಿ ನಾನು ಅಧಿಕಾರಕ್ಕೆ ತಗೊಂತೀನಿ ಅನ್ನೋದು ಭ್ರಮೆಲ್ಲ ಅವ್ರು ಅಷ್ಟೇ. ಹೋಗಲಿ, ಜನದ ಹತ್ರ ಹೋಗಲಿ, ಅವ್ರಿಗೆ ಅಧಿಕಾರ ಕೊಟ್ಟರೆ ಅವರು MLA ಆಗ್ತಾನೆ, ನನಗೆ ಕೊಟ್ಟರು ನಾನು ಆಗ್ತೀನಿ. ನನಗೆ ಭಯ ಆಗ್ಬಿಡುತ್ತೆ. ಎಲ್ಲೆಲ್ಲೆಲ್ಲೆ ಓಸ ಅವ್ನು ತಾಡ್ರೆ 3rd ಪ್ಲೇಸು, ಇನ್ನು ದಿಲೀಪ ಇನ್ನು 2nd ಪ್ಲೇಸಾಗ ಅವ್ರಿ ಅಲ್ವಾ? ಇವ್ನಿಗೆ ಹೆದರ್ಕೊಂಡ್ಬಿಟ್ಟಿದ್ದೀನಿ ನಂತೆ. ನನಗಿನ್ನ 20,000 ಓಟ್ ಹಿಂದಿರೋನಿಗೆ ನಾನು ಹೆದರ್ಕೊಂಡು ಗಡ ನಡೀತಾನಂತೆ. ಇವು ಬಂದುಬಿಟ್ರೆ ಕಾನ್ಸ್ಟಿಟ್ಯೂನ್ಸಿಲಿ ಮುಂದೆ ಏನೋ ಆಗ್ಬಿಡುತ್ತೆ ಅಂತ. ಏನಾಗುತ್ತೆ? ನಮ್ಮ ಅಪ್ಪೇನು ಸಾಯತಕ್ಕ MLA ಆಗಿರುವಂಥ ಬರ್ದವ್ರೆ, ಇಲ್ಲಿ ಹುಟ್ಸ್ಯವ್ರ ನನ್ನ ಜನ. ಎಲ್ಲಿಂದ ತಗ ಮಾನ್ಯತೆ ಕೊಡ್ತಾರೋ ಅಲ್ಲಿಂದ ತಕ ಇರ್ತೀನಿ. ಜನ ಬೇಡ ಹೋಗು ಅಂತಂದರೆ ತೋಟಕ್ಕೆ ಹೋಗ್ತೀನಿ. ತೋಟಕ್ಕೆ ನಾನು ಇದರಲ್ಲೇ ನಾನು ಕೇಳಿಲ್ಲ ಸರ್, ಯಾರಿಗೂ ಕೇಳಿಲ್ಲ.